ಈ ಗುರುದ್ವಾರದಲ್ಲಿರ್ತಕ್ಕಂಥ ವಿಶೇಷವಾದ ಸೇವೆ, ಅನ್ನದಾನದ ಸೇವೆ ಅಂತ ಅದರ ಅರ್ಥ. ಲಂಗರ್ ಸೇವೆಯನ್ನು ನೆರವೇರಿಸಿದ್ದಾರೆ. ಗುರುದ್ವಾರದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಸಿಖ್ ಸಂಪ್ರದಾಯದಂತೆ ಪೇಟ ಧರಿಸಿ ಮೋದಿ ವಿಶೇಷ ಪ್ರಾರ್ಥನೆ ಮಾಡಿದ್ದಾರೆ. ಸಿಖ್ಖರಿಗೆ ಲಂಗರ್ ಸೇವೆ ಅನ್ನುವಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥ ಸೇವೆ. ಆ ಸೇವೆಯನ್ನು ಪ್ರಧಾನಿ ಮೋದಿ ನೆರವೇರಿಸಿದ್ದಾರೆ. ಬಿಹಾರದಲ್ಲಿ ಪ್ರಧಾನಿ ಮೋದಿ ಗುರುದ್ವಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪಟ್ನಾ ಸಾಹಿಬ್ ಗುರುದ್ವಾರ. ಪ್ರಧಾನಿ ಮೋದಿ ಸಿಖ್ ಪೇಟ ಧರಿಸಿ ಪಟ್ನಾ ಸಾಹಿಬ್ ಗುರುದ್ವಾರದಲ್ಲಿ ಅವರು ನಮನ ಸಲ್ಲಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಲಂಗರ್ ಕೂಡ ಅವರು ಸೇವೆ ಮಾಡಿದ್ರು. ರೋಟಿ ತಯಾರಿಕೆ ಮಾಡಿ ಭಕ್ತರಿಗೆ ಬಡಿಸಿದ್ದಾರೆ. ಗುರುದ್ವಾರದಲ್ಲಿ ಈಗ ನಮ್ಮ ದೇವಸ್ಥಾನಗಳಲ್ಲಿ ಅನ್ನದಾನ ಸೇವೆ ಇರೋ ಹಾಗೇನೆ ಲಂಗರ್ ಅಂದರೆ ಅನ್ನದಾನ ಸೇವೆ, ಆ ಥರದ ಸೇವೆಯನ್ನು ಪ್ರಧಾನಿ ಮೋದಿ ಮಾಡಿದ್ದಾರೆ. ಬಿಹಾರದಲ್ಲಿ ಪಾಟ್ನಾದಲ್ಲಿ ಇರ್ತಕ್ಕಂಥ ಗುರುದ್ವಾರಕ್ಕೆ ಅವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು ನೋಡಿ. ರೋಟಿ ತಯಾರಿಕೆ ಮಾಡಿ ಲಂಗರ್ ಸೇವೆ ಕೂಡ ಸಲ್ಲಿಸಿದ್ರು. ಬಹಳ ಮಹತ್ವ ಪಡ್ಕೊಳ್ಳುತ್ತೆ ಲಂಗರ್ಗೆ. ಒಂದು ಅನ್ನದಾನ ಮಾಡುವಂಥ ಒಂದು ಸೇವೆಯನ್ನು ಮಾಡೋದು ಅಂತಂದರೆ ಗುರುದ್ವಾರದಲ್ಲಿ ಅದು ಬಹಳ ಶ್ರದ್ಧಾ ಭಕ್ತಿಯ ಪಾವಿತ್ರ್ಯತೆಯ ವಿಷಯ. ಅದನ್ನು ಪ್ರಧಾನಿ ಮೋದಿ ಮಾಡಿದ್ದಾರೆ. ಭಕ್ತರಿಗೆ ಊಟ ಬಡಿಸಿದ್ದಾರೆ. ಸಿಖ್ ಧರ್ಮದತ್ತ ತಮಗಿರ್ತಕ್ಕಂಥ ಶ್ರದ್ಧಾ ಭಕ್ತಿಯನ್ನು ಪ್ರಧಾನಿ ಮೋದಿ ತೋರ್ಪಡಿಸಿದ್ದಾರೆ. ಸ್ವತಃ ಕೈಯಿಂದ ಅಲ್ಲಿ ಭಕ್ತರಿಗೆ ಊಟ ಬಡಿಸಿದ್ದಾರೆ. ರೋಟಿ ತಯಾರಿಸಿ ಊಟ ಬಡಿಸಿ ಬಹಳ ಬ್ಯೂಟಿಫುಲ್ ಆದಂಥ ಒಂದು ಸೇವೆ. ಲಂಗರ್ ಅಂತ ಅನ್ನೋದು ಮನಸ್ಸಿನಿಂದ ಮಾಡುವಂಥ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಜನರಿಗೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜನರನ್ನ ದೇವರು ಅಂತ ಪರಿಗಣಿಸಿ ಬಡಿಸುವಂತಹ, ಹಸಿವೆಯೇ ಜನಾರ್ದನ ಅಂತ ಪರಿಗಣಿಸಿ ಬಡಿಸುವಂತಹ ಒಂದು ಸೇವೆ, ಅದನ್ನು ಪ್ರಧಾನಿ ಮೋದಿ ಅಷ್ಟೇ ಸುಂದರವಾಗಿ ಮಾಡ್ತಾ ಇದ್ದಾರೆ. ಪಾಟ್ನಾದಲ್ಲಿ, ಬಿಹಾರ್ನ ಪಾಟ್ನಾದ ಗುರುದ್ವಾರದಲ್ಲಿ ಮೋದಿ ಪ್ರಾರ್ಥನೆ ಸಲ್ಲಿಸಿದ್ರು. ಅಷ್ಟೇ ಅಲ್ಲ, ಲಂಗರ್ ಸೇವೆಯಲ್ಲಿ ರೋಟಿ ತಯಾರಿಕೆಯಲ್ಲಿ ಪಾಲ್ಗೊಂಡ್ರು. ಆನಂತರ ಭಕ್ತರಿಗೆ ಊಟವನ್ನು ಕೂಡ ಬಡಿಸಿದ್ರು. ಸಿಖ್ ಧರ್ಮದ ಕುರಿತಾಗಿ ತಮಗಿರ್ತಕ್ಕಂಥ ಭಕ್ತಿ, ಶ್ರದ್ಧೆ, ಸೇವಾ ಮನೋಭಾವ, ಆಪ್ತತೆ ಇದೆಲ್ಲವನ್ನು ಕೂಡ ಪ್ರಧಾನಿ ಮೋದಿ ತೋರ್ಪಡಿಸಿದ್ದಾರೆ. ಈ ದೃಶ್ಯಗಳಲ್ಲಿ ಅದು ಬಹಳ ಸ್ಪಷ್ಟವಾಗುತ್ತೆ.